ಫೆಬ್ರವರಿ 12ನೇ ತಾರೀಕಿನ ದಿನ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಮೇಷರಾಶಿಯವರ ದಿನ ಭವಿಷ್ಯ ಯಾವ ರೀತಿ ಇರಲಿದೆ ಅಂದರೆ, ಮನೆಯಲ್ಲಿ ನೋಡಿ, ಮನೆ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಸೊ ನಿನ್ನೆ ಕೂಡ ಚಂದ್ರ ಮನೆ ಸ್ಥಾನದಲ್ಲೇ ಇದ್ದ, ಸುಖ ಸ್ಥಾನದಲ್ಲಿ, 4th ಹೌಸಲ್ಲಿ. ನಿನ್ನೆ ಇದ್ದ ಹಾಗೆ ಇವತ್ತಿರುವುದಿಲ್ಲ. ಯಾಕೆ? ವೈ? ಬಿಕಾಸ್ ಅವನು ಈ ದಿನ ಇರೋದು ಆಶ್ಲೇಷ ನಕ್ಷತ್ರದಲ್ಲಿ, ಅದು ಬುಧನ ನಕ್ಷತ್ರದಲ್ಲಿ. ನಕ್ಷತ್ರ ಬಲ ಚಂದ್ರನಿಗೆ ಇಲ್ಲ ನಾಳೆ ದಿವಸ. ಸೊ ಈವನ್ ದೋ ಹಿ ಈಸ್ ಇನ್ ಯುವರ್ 4th ಹೌಸ್, ಮನೆಯ ವಿಚಾರದಲ್ಲಿ ನಿಮಗೆ ನೆಮ್ಮದಿ ಅಂತ ಅನಿಸೋದಿಲ್ಲ. ಮೇಷರಾಶಿಯವರಿಗೆ ಇರ್ಬೋದು, ನಿಮ್ಮ ಲಗ್ನಾಧಿಪತಿ, ನಿಮ್ಮ ರಾಶಿಯಾಧಿಪತಿ ಕುಜ ಈಗ ಗುರುವಿನ ನಕ್ಷತ್ರದಲ್ಲಿ ಇರಬಹುದು. ಬಟ್ ಸ್ಟಿಲ್ ಆತ ವಕ್ರ ಇದ್ದಾನೆ, ಕುಜ ವಕ್ರ ಇದ್ದಾನೆ. ಸೊ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ, ಎಫರ್ಟ್ ಜಾಸ್ತಿ, ಬೆವರು ಹರಿಸೋದು ಜಾಸ್ತಿ, ಹಣ ಗಳಿಕೆ ಕಡಿಮೆ. ಇದು ನಿಮ್ಮ ಸದ್ಯದ ಪರಿಸ್ಥಿತಿಯಾಗಿರುತ್ತೆ. 12th ಹೌಸಲ್ಲಿ ಶುಕ್ರ ಮತ್ತು ರಾಹು, ಎಕ್ಸಾಲ್ಟೆಡ್ ಶುಕ್ರ ರಾಹು ಇರೋದ್ರಿಂದ ಇನ್ನೂ ತುಂಬ ಸಮಯದವರೆಗೂ, ಅಂದರೆ ಇನ್ನು ಶುಕ್ರ ತನ್ನ ಎಕ್ಸಾಲ್ಟ್ ಶಿಪ್ನಿಂದ ಹೊರಗೆ ಬಂದು ಮೇಷಕ್ಕೆ ಬರುವವರೆಗೂ ಮೇಷರಾಶಿಯವರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಇದು ಸ್ವಾಭಾವಿಕ. ಇನ್ನು ಶನಿ ನಿಮಗೆ ಭಾಗ್ಯದಲ್ಲಿ ಇರೋದು. ಸೊ ಆದಷ್ಟು ಒಳ್ಳೆಯದು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವ ಅಭ್ಯಾಸವನ್ನು ಇಟ್ಕೊಳ್ಳಿ, ಶುಭವಾಗುತ್ತೆ, ಚೆನ್ನಾಗಾಗುತ್ತೆ. ಇನ್ನು ವೃಷಭದವರು ಏನು ಹೇಳಬೇಕು? ವೃಷಭದವರು ಭೂಮಿ ತತ್ವ, ಸ್ತ್ರೀ ಗುಣದ, ಸೌಮ್ಯ ಸ್ವಭಾವದ ರಾಶಿಯವರು. ಲಗ್ನ ಸ್ಥಾನದಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಗುರು ಕೂತಿದ್ದಾನೆ. ಗುರು 1st ಹೌಸಲ್ಲಿದ್ದರೆ ಗುರುಬಲ ಏನೂ ಇರೋದಿಲ್ಲ. ಬಟ್ ಅತ್ಯಂತ ಕೆಟ್ಟದಾಗೋದನ್ನು ಕೂಡ ಆತ ತಡಿತಾನೆ ಗುರು ಇದ್ದಾಗ. ಗುರು ಯಾರಿಗೂ ಪ್ರತ್ಯಕ್ಷವಾಗಿ ಸಹಾಯ ಸಹಕಾರಗಳನ್ನು ಕೊಡೋದಿಲ್ಲ. ನೀವು ನೋಡಿರ್ಬೋದು ಟೀಚರ್ಸ್ಗಳನ್ನು, ಅವ್ರದ್ದು ಕೊಡೋದು ಏನೇ ಇದ್ದರೂ ಪರೋಕ್ಷವಾಗಿರುತ್ತೆ. ನಿಮ್ಮ ಹಿಂದೆ ಕೊಡ್ತಾರೆ, ಅವರು ಎದುರಿಗೆ ಕೊಡೋದಿಲ್ಲ. ಸೊ ಅದೇ ರೀತಿ ಗುರು ನಿಮ್ಮ ರಾಶಿಯಲ್ಲೇ ಇರುವವರೆಗೂ ನಿಮಗೆ ಪ್ರತ್ಯಕ್ಷವಾಗಿ ಏನೂ ಕೊಡೋದಿಲ್ಲ. ಬಟ್ ನಿಮ್ಮನ್ನು ಬಿಲ್ಟ್ ಮಾಡ್ತಾನೆ, ರೆಡಿ ಮಾಡ್ತಾನೆ. ಇನ್ ದ ಫ್ಯೂಚರ್ ನೀವು ಒಳ್ಳೆಯದನ್ನು ಸಾಧಿಸೋದಕ್ಕೆ ಹೆಲ್ಪ್ ಮಾಡ್ತಾನೆ. ಇನ್ನು 3rd ಹೌಸಲ್ಲಿ ಚಂದ್ರ, ಅದು ಬುಧನ ನಕ್ಷತ್ರದಲ್ಲಿ. ಸೊ ಕೆಲಸನೇ ಆಗೋದಿಲ್ಲ ನಿಮ್ಮದು. ಒಂದು ಕೆಲಸನ ಪದೇ ಪದೇ ಮಾಡಬೇಕಾಗತ್ತೆ, ಫುಲ್ಫಿಲ್ ಮಾಡಬೇಕು ಅಂತಂದರೆ. ಅಂಥದ್ದೊಂದು ದಿವಸ ಆಗುತ್ತೆ. ಸ್ವಲ್ಪ ಯಾವುದೋ ಹಳೆಯ ಪರಿಚಯದವರು ಭೇಟಿ ಆಗ್ತಾರೆ, ಸಾಲಗಾರರು ಎದುರು ಬಂದು ನಿಲ್ತಾರೆ. ಸೊ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳಿದಾಗೆ ಸ್ವಲ್ಪ ಸಾಲಗಾರರ ಕಾಟ ಈ ಸಮಯದಲ್ಲಿ ನಿಮಗೆ ಬರುತ್ತೆ. ಶನಿ ನಿಮ್ಮ ಕರ್ಮಸ್ಥಾನದಲ್ಲಿ ಬುಧನೊಟ್ಟಿಗೆ ಇದ್ದಾನೆ. ಸೊ ನಿಮ್ಮ ಹಣಕಾಸಿನ ಮನೆಯ ಅಧಿಪತಿ ಬುಧ ಶನಿಯ ಜೊತೆಗೆ 10th ಹೌಸಲ್ಲಿ ಇರೋದ್ರಿಂದ ಕೆಲಸದ ವಿಚಾರವಾಗಿ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ ನಿಮಗೆ ಬರುತ್ತೆ. ದುಡಿಯೋದು, ಸಾಲ ಮಾಡೋದು, ಇವೆರಡೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಶುಕ್ರ ಮತ್ತು ರಾಹು ನಿಮ್ಮ ಲಾಭದಲ್ಲಿದ್ದಾರೆ, ಅದು ಅಷ್ಟೇನು ಅನುಕೂಲ ಉಂಟು ಮಾಡುವುದಿಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಏನು ಹೇಳಬೇಕು? ಕುಜ 1st ಹೌಸಲ್ಲಿದ್ದಾನೆ. ಕುಜ 1st ಹೌಸಲ್ಲಿ ಇದ್ದರೆ ಏನೂ ಶುಭ ಉಂಟು ಮಾಡೋದಿಲ್ಲ. ನಿಮಗೆ ಹೆಲ್ತ್ ಇಶ್ಯೂಸ್ಗಳು ಇದ್ದರೆ ಜಾಸ್ತಿ ಆಗ್ತವೆ. ಸ್ವಲ್ಪ ಆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಕೊಳ್ಳಿ. ಹೆಲ್ತ್ ಭಾಳ ಮುಖ್ಯ. ಚಂದ್ರ ಮನಸ್ಸಿನ ಸ್ಥಾನದಲ್ಲಿ, ಮನಸ್ಸು ನೆಮ್ಮದಿ ಸ್ವಲ್ಪ ಕಡಿಮೆ ಅನಿಸುತ್ತೆ. ಸಣ್ಣ ಪುಟ್ಟ ವಿಚಾರಗಳು ನಿಮ್ಮನ್ನು ಪಿನ್ ಮಾಡ್ತವೆ, ಸ್ವಲ್ಪ ಕಾಡಿಸ್ತವೆ, ಸ್ವಲ್ಪ ಪೀಡಿಸ್ತವೆ. ಮನೆಯ ವಿಚಾರದಲ್ಲಿ ಸ್ವಲ್ಪ ಆಲಸ್ಯಗಳಾಗ್ತೀರಿ, ಕೆಲಸಗಳನ್ನು ಮರಿತೀರಿ, ಬಯಸ್ಕೊಳ್ಳೋ ಪ್ರಸಂಗನೂ ಬರುತ್ತೆ. ಯಾಕಂದರೆ ಕೇತು ಇದ್ದಾನೆ. ಇನ್ನು ಉಳಿದಂತೆ ಮಿಥುನ ರಾಶಿಯವರದು ಆಯಿತು. ಇನ್ನು ಕರ್ಕ ರಾಶಿ, ಚಂದ್ರ ಸ್ವಯಂ ಅಲ್ಲೇ ಇದ್ದಾನೆ. ನಿಮ್ಮನ್ನು ಕೈ ಹಿಡಿತಾನೆ, ಮೇಲಕ್ಕೆ ಎತ್ತುತ್ತಾನೆ. ಬಟ್ ನಾಳೆ ದಿವಸ ನಿಮಗೆ ಅಷ್ಟು ಅನುಕೂಲ ಆಗೋದಿಲ್ಲ. ನಾಳೆ ಸ್ವಲ್ಪ ಚಾಲೆಂಜ್ ಇದೆ ನಿಮಗೆ. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ನಾಳೆ ದಿವಸ. ಎಸ್ಪೆಷಲಿ ನಾಳೆ ದಿವಸ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಸುಬ್ರಹ್ಮಣ್ಯ ಸ್ವಾಮಿಯ ಜಪ ಮಾಡಿ, ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ. 8th ಹೌಸಲ್ಲಿ ನಿಮಗೆ ಅಷ್ಟಮ ಶನಿ ನಡೀತಾ ಇರೋದು. ಸೊ ಸಾಲ, ಆರೋಗ್ಯ, ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ, ಮೊಣಕಾಲು ಮೊಣಕೈ ನೋವು,
ನಡಿಲಿಕ್ಕಾಗದೇ ಇರತಕ್ಕಂಥ ಸಮಸ್ಯೆ ಇಂಥವುಗಳು ಜಾಸ್ತಿ ಆಗ್ತವೆ. ಈಗ ಇದು ಮೊದಲು ಇದ್ದರೂ ಕೂಡ ಈಗ ಉಲ್ಬಣಿಸ್ಕೊಳ್ತವೆ. ಸೊ ಅಂಥ ಸಮಯ ಸ್ವಲ್ಪ ಶಿವನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಿ. ಇನ್ನು ಸಿಂಹರಾಶಿಯವರದು ಸೂರ್ಯನ ರಾಶಿ ಇದು. ಶನಿಯ ದೃಷ್ಟಿ ಇದೆ, ನೇರವಾಗಿ ನಿಮಗೆ ಸಪ್ತಮದ ಶನಿ ಇರೋದು. ಸೊ ದಾಂಪತ್ಯದಲ್ಲಿ ಇಶ್ಯೂಸ್ಗಳು ಬರ್ತವೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕ್ಲ್ಯಾಶಸ್ಗಳು ಕಾಣಿಸ್ಕೊಳ್ತವೆ. ಗಂಡ ಹೆಂಡತಿ ಸ್ವಲ್ಪ ಕಾಲ ಬೇರೆಯಾಗಿ ಬದುಕುವಂಥ ಪ್ರಸಂಗ ಕೂಡ ಬರ್ಬೋದು. ನಾಳೆಯ ದಿವಸ ಎಸ್ಪೆಷಲಿ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂತೆ ಸ್ವಲ್ಪ ಮೌನ ವಹಿಸ್ಕೊಳ್ಳಿ. ಇಲ್ಲದೇ ಇದ್ದರೆ 1 ದಿನದ ಮಾತು 10 ದಿನದ ಜಗಳಕ್ಕೆ ಕಾರಣವಾಗ್ತವೆ. ಇನ್ನು ನಿಮಗೆ ಎಕ್ಸ್ಪೆಂಡಿಚರ್ ಸ್ಥಾನದಲ್ಲಿ, ವ್ಯಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ನಾಳೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚು ವೆಚ್ಚ ಬರ್ತವೆ, ಸ್ವಲ್ಪ ಜಾಸ್ತಿ ಆಗ್ತವೆ. ಇನ್ನು ಕನ್ಯಾ ರಾಶಿಯ ಮೇಲೆ ನೇರವಾಗಿ ಶುಕ್ರ ಮತ್ತು ರಾಹುವಿನ ದೃಷ್ಟಿ ಇದೆ. ನಾಳೆ ನಿಮಗೆ ಶುಭವಾದ ದಿವಸ, ಯಾಕೆಂದರೆ ಭಾಗ್ಯದಲ್ಲಿ ಚಂದ್ರ ಇದ್ದಾನೆ, ಜೊತೆಗೆ ಶುಕ್ರನ ದೃಷ್ಟಿ ಇದೆ. ನಾಳೆ ನಿಮಗೆ ಹೇಳಿ ಮಾಡಿಸಿದ ದಿವಸ. ಏನಾದರೂ ಹೆಣ್ಣು ನೋಡೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮುಂದುವರಿಯೋದಿದ್ದರೆ ಅವಶ್ಯವಾಗಿ ಮುಂದುವರಿಬಹುದು. ಸ್ನೇಹಿತರು, ಒಂದು ಸಂತೋಷ, ಎಲ್ಲೋ ಪ್ರವಾಸಕ್ಕೆ ಹೋಗೋದು, ಎಂಜಾಯ್ ಮಾಡೋದು ನಿಮಗೆ ಖಂಡಿತವಾಗಿ ಸಿದ್ಧಿಸುತ್ತೆ. ಮತ್ತು ಚಾಲೆಂಜನ್ನು ಫೇಸ್ ಮಾಡಲಿಕ್ಕೆ ಶಕ್ತಿಯನ್ನು ಕೂಡ 6th ಹೌಸ್ನ ಶನಿ ನಿಮಗೆ ಕೊಡ್ತಾನೆ. ಇನ್ನು ಕೆಲಸ ಮಾಡೋ ವಿಚಾರದಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ನಾಳೆಗೆ ನಿಮಗೆ ಸಿಗೋದಿಲ್ಲ. ಬನ್ನಿ ಸ್ನೇಹಿತರೆ, ಇನ್ನು ತುಲಾರಾಶಿಯವ್ರದ್ದು ನೋಡೋಣ. ನಿಮಗೆ ನಿಮ್ಮ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇದ್ದರೆ ಬಹಳ ಜನ ತಮ್ಮ ಹೆಸರಿನಿಂದ ನೋಡ್ಕೊಳ್ತಾರೆ. ಅದು ಜನ್ಮನಾಮ ಆಗಿರೋದಿಲ್ಲ, ವ್ಯಾವಹಾರಿಕವಾಗಿ ಒಂದು ಹೆಸರಿಟ್ಟಿರ್ತಾರೆ. ಅದನ್ನೇ ಬಲವಾಗಿ ನೋಡಿಕೊಂಡು ತಮ್ಮದು ಇಂಥ ರಾಶಿ ಇಂಥ ನಕ್ಷತ್ರ ಅಂತ ಭಾಳ ಜನ ತಪ್ಪು ತಿಳ್ಕೊಂಡಿರ್ತಾರೆ. ನಮ್ಮಲ್ಲಿ ಬರುವ ಬಹುತೇಕರಲ್ಲಿ ಅರೌಂಡ್ ಒಂದು 50 to 60% ಜನರು ಇದೇ ರೀತಿ ಯಾವುದೋ ಬೇರೆ ರಾಶಿ ತಮ್ಮದು ಅಂದ್ಕೊಂಡು ಭಾವಿಸ್ಕೊಂಡು ಬದುಕ್ತಾ ಇರ್ತಾರೆ. ಅದರ ದಿನ ಭವಿಷ್ಯ ನೋಡ್ತಾ ಇರ್ತಾರೆ. ಅಯ್ಯೋ ನಮಗೆ ಇದು ಸೂಟ್ ಆಗ್ತಾ ಇಲ್ಲ, ನಮಗೆ ಇದು ಹೊಂದಿಕೆನೇ ಆಗ್ತಾ ಇಲ್ಲ, ಜ್ಯೋತಿಷ್ಯ ಸುಳ್ಳು ಅಂತ ಬಡಬಡಿಸ್ತಾ ಇರ್ತಾರೆ. ಬಟ್ ನೀವು ನಿಮ್ಮ ಜನ್ಮದ ಸಮಯದಲ್ಲಿ ಚಂದ್ರ ಯಾವ ನಕ್ಷತ್ರ, ಯಾವ ಪದ, ಯಾವ ಚರಣ, ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ನೋ ಅದು ನಿಮ್ಮ ರಾಶಿ ನಕ್ಷತ್ರ ಆಗಿರುತ್ತೆ ಅಂತ ನೀವು ತಿಳ್ಕೋಬೇಕು. ನಿಮಗೆ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲದೆ ಇದ್ದರೆ, ನಿಮ್ಮ ಜಾತಕ ನಿಮ್ಮಲ್ಲಿ ಇಲ್ಲದೇ ಇದ್ದರೆ ಅವಶ್ಯವಾಗಿ ನಮಗೆ ಸಂಪರ್ಕ ಮಾಡಿ. ನಾವು ನಿಮಗೆ ನಿಮ್ಮ ಡಿಟೇಲ್ಡ್ ಆದಂಥ ಎಲ್ಲ ಚಾರ್ಟ್ಸ್ಗಳನ್ನು ಹೊಂದಿರತಕ್ಕಂತಹ, ವಿವರವನ್ನು ಹೊಂದಿರತಕ್ಕಂತಹ ಜಾತಕ ಪುಸ್ತಕವನ್ನು ಕೊಡ್ತೇವೆ. ಓಕೆ, ಈಗ ನಾವು ತುಲಾರಾಶಿಯ ರಾಶಿ ಭವಿಷ್ಯ ನೋಡೋಣ. 10th ಹೌಸ್ಗೆ ಚಂದ್ರ ಬಂದಿದ್ದಾನೆ. ಕೆಲಸ, ಇವತ್ತು ಆದಂಥ ಕೆಲಸ ನಾಳೆ ಮುಂದುವರಿಯೋದಿಲ್ಲ, ನಿಂತು ಬಿಡುತ್ತೆ. ನಾಳೆ ಮುಗಿಯುತ್ತೆ ಅಂದ್ಕೊಂಡಿರ್ತೀರಿ, ನಾಳೆ ಮುಗಿಯೋದಿಲ್ಲ, ಮತ್ತೆ ಪ್ರೊಸೀಡ್ ಆಗುತ್ತೆ. ಇನ್ನು ನಿಮ್ಮ ಹಳೆಯ ಯಾವುದೋ ಬಾಕಿ ಮಾಡಿ ಬಿಟ್ಟಿದ್ದೀನಿ ಅಂದ್ಕೊಂಡಿರ್ತೀರ ಕೆಲಸ, ಅದು ಇನ್ಕಂಪ್ಲೀಟ್ ಆಗಿರುತ್ತೆ, ಮತ್ತೆ ಬನ್ನಿ ಅಂತ ಕರೆಯುತ್ತೆ. ಅಂಥ ಕಾಲ್ ನಾಳೆಗೆ ನಿಮಗೆ ಬರುತ್ತೆ. ಇನ್ನು ನಿಮ್ಮ ಮನೆಯ ಮೇಲೆ ನೇರವಾದ ಚಂದ್ರನ ದೃಷ್ಟಿ ಇದೆ. ನಾಳೆ ಮನೆಯಲ್ಲಿ ಯಾರಾದರೂ ಶೀತ, ನೆಗಡಿ, ಕೆಮ್ಮು ಅಂತ ಬಳಲೋದು, ಅವರನ್ನು ನೀವು ಸಂಭಾಳಿಸೋದು, ಇಂಥ ಪ್ರಸಂಗ ಕೂಡ ಬರ್ತವೆ. ಮತ್ತು ನಿಮ್ಮ ಪಿತ್ರಾರ್ಜಿತ ಆಸ್ತಿ, ಹೊಲ, ಗದ್ದೆ, ಜಮೀನು, ತೋಟ, ಈ ವಿಚಾರವಾಗಿ ಡೆವಲಪ್ಮೆಂಟ್ಸ್ಗಳು ನಾಳೆ ಘಟಿಸ್ತವೆ. ಇನ್ನು ವೃಶ್ಚಿಕ ರಾಶಿಯವರ ರಾಶಿ ಭವಿಷ್ಯ ನೋಡೋದು. ವೃಶ್ಚಿಕ ರಾಶಿಯವರಿಗೆ ಈಗ ಭಾಗ್ಯದಲ್ಲಿ ಚಂದ್ರ ಇರೋದು, ಅದು ಶತ್ರುವಿನ ನಕ್ಷತ್ರದಲ್ಲಿದ್ದಾನೆ. ಸೊ ಅಂತಹದ್ದೇನು ವಿಶೇಷವಾದಂತಹ ಲಕ್ ವರ್ಕ್ ಆಗೋದಿಲ್ಲ. ನಾಳೆ ಯಾವುದೇ ಲಕ್ಕನ್ನು ಪರೀಕ್ಷೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಬಟ್ ನಿಮಗೆ ಗುರು ಹಿರಿಯರ ಆಶೀರ್ವಾದ ಸಿಗುತ್ತೆ, ಯಾರೋ ಒಳ್ಳೆಯವರ ಮಾರ್ಗದರ್ಶನ ಸಿಗುತ್ತೆ, ಯಾರೋ ಹಿರಿಯರು ಅವಶ್ಯವಾಗಿ ನಿಮ್ಮನ್ನು ಭೇಟಿ ಆಗ್ತಾರೆ. ನೀವು ಅವರನ್ನು ಸ್ವಾಗತಿಸಿ ಪ್ರೀತಿಯಿಂದ ಕಾಣಿ, ಗೌರವದಿಂದ ನಡೆದುಕೊಳ್ಳಿ. ಅಂದರೆ ನಿಮಗೆ ಭಾಗ್ಯವನ್ನು ಚಂದ್ರ ಕೊಡಲಿಕ್ಕೆ ತಯಾರಾಗ್ತಾನೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹೈಯರ್ ಎಜುಕೇಷನ್ನ ಅವಕಾಶಗಳು ಹೆಚ್ಚಾಗುವಂಥ ಸಮಯ ವೃಶ್ಚಿಕದವರಿಗೆ. ಗುರುವಿನ ದೃಷ್ಟಿ ಸಪ್ತಮದಲ್ಲಿದೆ. ಸೊ ಶುಭವಾಗುತ್ತೆ, ಶುಭ ಘಟನೆಗಳು ಘಟಿಸ್ತವೆ, ಚೆನ್ನಾಗಿದೆ. ಇನ್ನು ಸ್ನೇಹಿತರೆ, ಧನುರಾಶಿಯವರಿಗೆ ಮಂಗಳನ ನೇರವಾದ ದೃಷ್ಟಿ ಇದೆ. ಜಗಳ, ತಂಟೆ, ತಕರಾರು, ಗೋಟು, ಕಚೇರಿ ಎಂಥವುಗಳು ಸ್ವಲ್ಪ ಸುತ್ತುಕೊಳ್ತವೆ. ಇನ್ನು ಕೆಲವು ದಿವಸಗಳು ನಿಮಗೆ ಇದೇ ಇರುತ್ತೆ.
ಒಂದು ತಿಂಗಳು ಬರೀ ಇದೆ. ಕೋರ್ಟು ಕಚೇರಿ ಇದ್ದರೆ ಕೋರ್ಟು ಕಚೇರಿನೇ, ಜಗಳ ಮನಸ್ತಾಪ ಇದ್ದರೆ ಜಗಳ ಮನಸ್ತಾಪನೇ. ಇದು ಸ್ವಲ್ಪ ನಿಮ್ಮನ್ನು ಕವಿದುಕೊಳ್ಳುತ್ತೆ, ಮುತ್ತಿಕೊಳ್ಳುತ್ತೆ. 8th ಹೌಸ್ನ ಚಂದ್ರ, 6th ಹೌಸ್ನ ಗುರು ಅಷ್ಟೇನು ಯೋಗವನ್ನು ಉಂಟು ಮಾಡೋದಿಲ್ಲ. ಏಳಿಗೆ ಆಗೋದಿಲ್ಲ, ಅಲ್ಲೇ ನಿಂತಿದ್ದೀವಿ ಅನಿಸುತ್ತೆ, ಮುಂದುವರಿತಾ ಇಲ್ಲ ಅನಿಸುತ್ತೆ, ಸ್ಟಕಪ್ ಆಗಿಬಿಟ್ಟಿದ್ದೀವಿ ಅನಿಸುತ್ತೆ, ಗ್ರೋತ್ ಆಗೋದಿಲ್ಲ. ಇನ್ನು 3rd ಹೌಸಲ್ಲಿ ಶನಿ ಇರೋದು, ಎಫರ್ಟೇ ಜಾಸ್ತಿ, ತುಂಬ ಎಫರ್ಟ್ ಮಾಡ್ತಾಯಿದ್ದೀನಿ ಅನಿಸುತ್ತೆ, ಬಟ್ ಸಾಕಾಗೋದಿಲ್ಲ. ಸ್ವಲ್ಪ ನೀವು ಎನರ್ಜಿ ಇನ್ನಷ್ಟು ಹಾಕಬೇಕಾದ ಅವಶ್ಯಕತೆ ಇದೆ. ಏನು ಸ್ನೇಹಿತರೆ, ಮಕರ ರಾಶಿ ಭವಿಷ್ಯ. ಸೂರ್ಯನು ಮಕರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಫೈರ್ ಎಲಿಮೆಂಟ್ ಇರುತ್ತೆ. ಉತ್ತರಾಯಣದ ಕಾಲ, ಸೂರ್ಯ ತೇಜಸ್ವಿಯಾಗಿರ್ತಾನೆ. ಚಂದ್ರನ ದೃಷ್ಟಿ ಕೂಡ ಇದೆ. ಆರೋಗ್ಯದಲ್ಲಿ ಏಳಿಗೆ ಕಾಣುತ್ತೆ, ಬಟ್ ಸ್ಟಿಲ್ ನಿಮಗೆ ಯಾವುದಾದ್ರೂ ಸ್ಕಿನ್ ಸಮಸ್ಯೆ, ಹೇರ್ ಫಾಲ್ನ ಸಮಸ್ಯೆ ಸ್ವಲ್ಪ ಕವಿದುಕೊಳ್ಳುತ್ತೆ, ಕಾಣಿಸ್ಕೊಳ್ಳಿ ಸ್ಟಾರ್ಟ್ ಮಾಡುತ್ತೆ. ಹಿರಿಯರ ಜೊತೆಯಲ್ಲಿ, ಆಫೀಸರ್ಸ್ ಜೊತೆಯಲ್ಲಿ ಮನಸ್ತಾಪ, ಕಿರಿಕಿರಿ ಉಂಟಾಗೋ ಚಾನ್ಸ್ ಇರ್ತದೆ. ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ. ಇನ್ನು ನಿಮ್ಮ 2ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಸೊ ನಿಮಗೆ 7.5 ಇದೆ. ಸ್ವಲ್ಪ ಆ ಬಗ್ಗೆ ಕೂಡ ಎಚ್ಚರಿಕೆ ಇರಲಿ. ಆದಷ್ಟು ಶನಿದೇವನಿಗೆ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಏನು ಕುಂಭ ರಾಶಿಯವರ ರಾಶಿ ಭವಿಷ್ಯ. ನಾಳೆ ಕುಂಭದವರಿಗೆ ಏನಿದೆ ಅಂತಂದರೆ 6th ಹೌಸ್ನ ಚಂದ್ರ ನಿನ್ನೆ ಇದ್ದ ಹಾಗೆ, ಇವತ್ತಿದ್ದ ಹಾಗೆ ನಾಳೆ ಅವನು ನಿಮಗೆ ಇರುವುದಿಲ್ಲ. ಮೇಲಾಗಿ ನಿಮಗೆ 7.5, ನಾನು ನಿನ್ನೆ ಕೂಡ ಹೇಳಿದ್ದೆ, ನಿಮಗೆ 7.5 ಎಫೆಕ್ಟ್ಸ್ ಇನ್ನೂ ಇದ್ದೇ ಇರುತ್ತೆ. ಸೊ ಅಷ್ಟು ದೊಡ್ಡ ಅನುಕೂಲ ಆಗೋದಿಲ್ಲ, ಬಟ್ ಸ್ಟಿಲ್ ಈ ದಿನ ನಿಮಗೆ ನಿಮ್ಮ ಎನಿಮಿಗಳನ್ನು, ಶತ್ರುಗಳನ್ನು ಎದುರಿಸುವ ಶಕ್ತಿಯನ್ನು ಚಂದ್ರ ಕೊಡ್ತಾನೆ. ಯಾಕಂದರೆ ಅವನು ಶತ್ರುವಿನ ಜೊತೆಗೆ ಶತ್ರುವಿನ ನಕ್ಷತ್ರದಲ್ಲಿದ್ದಾನೆ. ಸೊ ಅದು ಸಾಧ್ಯ ಇದೆ. ಪೂರ್ಣಚಂದ್ರನ ಯೋಗ ಇದೆ ನಿಮಗೆ. ಚಂದ್ರನ ಬಲವಾನ್ ಇದ್ದಾನೆ 6th ಹೌಸಲ್ಲಿ, ಸ್ವಲ್ಪ ಸ್ಟ್ರೆಂತ್ ಕೊಡ್ತಾನೆ. ಇನ್ನು ಕೊನೆಯ ರಾಶಿ ಮೀನ ರಾಶಿ. ಅಹೋಭಾಗ್ಯ, ಎಕ್ಸಾಲ್ಟೆಡ್ ವೀನಸ್ ಇರ್ತಕ್ಕಂತಹ ಸಮಯ ನಿಮ್ಮದು. ಲಕ್ಸುರಿ, ಪ್ಲೀಜರ್, ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಖುಷಿ ಎಲ್ಲ ನಿಮ್ಮದಾಗಿರುತ್ತೆ. ಚೆನ್ನಾಗಿದೆ, ಬಟ್ ನಿಮಗೆ 7.5 ಕೂಡ ಇದೆ, ಬೆನ್ನು ಬಿದ್ದಿದೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ನೀವು ಒಂಚೂರು ಮೈ ಮರೆತರೆ ಶನಿ ನಿಮ್ಮನ್ನು ದಾರಿ ತಪ್ಪಿಸ್ತಾನೆ. ಖರ್ಚು ವೆಚ್ಚ ಜಾಸ್ತಿ ಆಗ್ತವೆ, ಕಳೆದುಕೊಳ್ಳೋದು ಬರುತ್ತೆ. ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಅಕ್ಯುಮುಲೇಟೆಡ್ ಅಸೆಟ್ ಇದೆಯಲ್ಲ, ಅದರಲ್ಲಿ ಒಂದಷ್ಟು ಅವನು ಕರಗಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಬಂಧುಗಳೇ, ಇದು ನಾಳೆಯ ಫೆಬ್ರವರಿ 12ನೇ ತಾರೀಕಿನ ದಿನ ಭವಿಷ್ಯವಾಗಿತ್ತು. ಇದೇ ರೀತಿ ನಿಮಗೆ ಪ್ರತಿದಿನ ದಿನ ಭವಿಷ್ಯ, ಮಾಸ ಭವಿಷ್ಯ, ವಾರ ಭವಿಷ್ಯ ಇವುಗಳನ್ನು ಕೇಳಲಿಕ್ಕೆ ಖಂಡಿತವಾಗಿ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ನಿಮ್ಮ ಜಾತಕ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ದೂರವಾಣಿ ಸಂಖ್ಯೆಗೆ ಖಂಡಿತವಾಗಿ ಮೆಸೇಜ್ ಕಳಿಸಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.